ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಇವತ್ತು 100 ಸಬ್ಸ್ಕ್ರೈಬರ್ಸ್ ಆದರು. ಬನ್ನಿ ಯಾವ ರೆಸಿಪಿ ಅಂತ ಹೇಳ್ತೀನಿ. ಇವತ್ತು ನಾನು ನಿಮಗೆ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಅಮ್ಮ ಹೇಳ್ಕೊಟ್ಟಿದ್ದ ರೆಸಿಪಿ. ಇವನ್ ಅಮ್ಮನೇ ಮಾಡಿದ್ದಾರೆ. ಇದನ್ನು ಅಕ್ಕಿನ ನಾವು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೀವಿ. ಇದನ್ನು ಮಿಕ್ಸಿಲೇ ರವೆ ಮಾಡ್ಕೋಬೇಕು. ಅಕ್ಕಿ ರವೆ ಹೊರಗಡೆ ತಂದು ಮಾಡೋದು ಗೊತ್ತಿಲ್ಲ, ಬಟ್ ಅಮ್ಮ ಅಂದು ಇದೇ ಪ್ರೊಸೆಸ್ಸು. ಸೇಮ್ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಈ ಸೇಮ್ ಇದು ಅಕ್ಕಿ ರವೆ ಇದು ಮಾಡಿ ಇಟ್ಕೊಂಡಿದ್ದೀವಲ್ಲ. ಈಗ ನಾವು ಸೌತೆಕಾಯಿನ ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದು ಇದ್ರೂ ಓಕೆನೆ, ತುಂಬ ಚಿಕ್ಕದ್ರಲ್ಲಿ ಮಾಡಬೇಡಿ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದು ಲೈಕ್ ಬ್ಲೆಂಡ್ ಆದಂಗೆ ಆಗಿಬಿಡತ್ತೆ. ಕಡುಬಲ್ಲಿ ನಾವು ಬೈಟ್ ಮಾಡ್ಬೇಕಾದ್ರೆ ಸಿಗೋಲ್ಲ. ಈ ಥರ ಮಾಡಿದ್ರಿಂದ ನೀಟಾಗಿ ಸಿಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ದಪ್ಪ ದಪ್ಪ ಸೌತೆಕಾಯಿ ಬರುತ್ತಲ್ಲ, ನಾರ್ಮಲ್ ಸೌತೆಕಾಯಿನೇ, ಅದನ್ನು ಸ್ವಲ್ಪ ದಪ್ಪ ಇರೋದು ತೊಗೊಂಡು ಗ್ರೇಟ್ ಮಾಡ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಒಂದು ದೊಡ್ಡದು ತೊಗೊಂಡಿದ್ದೀನಿ, ಹಾಗೆ ಒಂದು ಮೀಡಿಯಮ್ ಸೈಜಿನ ತೊಗೊಂಡಿದ್ದೀನಿ. ಅಂದರೆ 2.5 ಸೌತೆಕಾಯಿ ತೊಗೊಂಡಂಗಾಯಿತು. ನೀವು ಅದನ್ನು ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಬಿಕಾಸ್ ಇಲ್ಲಿ ನಾನು ಕ್ವಾಂಟಿಟಿ ಹೇಳಿದರೆ ರವೆ ಮೇ ಬಿ ಡಿಫ್ರೆನ್ಸ್ ಆಗುತ್ತೆ. ನಾವು ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಎಲ್ಲ ತೆಳು ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಇದೇ ಸೌತೆಕಾಯಿನ ನಾನು ಗ್ರೇಟ್ ಮಾಡಿದ್ದೀನಿ, ಸಿಪ್ಪೆ ತೆಗೆದ್ಬಿಟ್ಟು. ನೀವು ಕೂಡ ಇದನ್ನೇ ತೊಗೊಳ್ಳಿ. ಇಲ್ಲ ದಪ್ಪ ಇನ್ನೂ ಒಂದು ಬರುತ್ತಲ್ಲ, ಮೈಸೂರು ಸೌತೆಕಾಯಿ ಏನೋ ಅಂತಾರೆ ಅದಕ್ಕೆ, ಅದು ತುಂಬ ಚೆನ್ನಾಗುತ್ತೆ. ನೀರು ಸಮೇತನೇ ಹಾಕ್ಕೊಳ್ಳಿ, ಬಿಕಾಸ್ ರವೆಗೆ ನೀರು ಬೇಕು. ನಾವು ಎಕ್ಸ್ಟ್ರಾ ನೀರು ಏನೂ ಆ್ಯಡ್ ಮಾಡೋದಿಲ್ಲ. ಮತ್ತು ಈ ನೀರನ್ನ ಚೆಲ್ಲಿದ್ರೆ ನಮ್ಮ ಬಾಡಿಗೆ ಏನೂ ಸಿಗೋದೇ ಇಲ್ಲ, ಅದ್ರದ್ದೆಲ್ಲ ಹೋಗ್ಬಿಡತ್ತೆ. ಹಾಗಾಗಿ ಅದ್ರದ್ದು ಏನೇನು ಸೌತೆಕಾಯ್ದು ಏನಿಲ್ಲ ಎಲ್ಲದನ್ನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ನಾನು ಇದಕ್ಕೇನೆ, ಮಿಕ್ಸಿಂಗ್ ಬೌಲ್ಗೆ. ಇದಕ್ಕೇನೆ ಆ ನೀರಿದೆ ನೋಡಿ, ಎಷ್ಟು ನೀರಿದೆ ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂಗೆ ರವೆ ಮಿಕ್ಸ್ ಮಾಡಬೇಕು. ಈಗ ನನಗೆ ಕ್ವಾಂಟಿಟಿ ಹೇಳಿದರೆ ನಾನು ಹೇಳೋ ಕ್ವಾಂಟಿಟಿ ಬೇರೆ ಆಗುತ್ತೆ. ಒಂದೊಂದು ಸೌತೆಕಾಯಿ ಮೇಲೆ ಡಿಫ್ರೆನ್ಸ್ ಇರುತ್ತೆ, ಮತ್ತು ನೀರು ಜಾಸ್ತಿ ಬಿಟ್ಟಿರುತ್ತೆ. ಹಾಗಾಗಿ ನಾನು ಕ್ವಾಂಟಿಟಿ ಹೇಳ್ತಿಲ್ಲ. ನೋಡಿ ಆ್ಯಡ್ ಮಾಡ್ಕೋಬೇಕು ರವೆನ. ಅಂದರೆ ನೀರಿದೆಯಲ್ಲ, ಅದೇ ನೀರಿಗೆ ಎಷ್ಟು ಸಾಕಾಗುತ್ತೋ ಅಷ್ಟೇ ರವೆ ತೊಗೋಬೇಕು. ಎಕ್ಸ್ಟ್ರಾ ಮಾತ್ರ ಆ್ಯಡ್ ಮಾಡ್ಕೋಬೇಡಿ. ನಾವು ಇದಕ್ಕೆ ಉಪ್ಪು ಹಾಕ್ತಿದ್ದೀವಿ. ನೀವು ಇದಕ್ಕೆ ಕಾಯಿ ತುರಿ ಕೂಡ ಇಲ್ಲ ಆ್ಯಡ್ ಮಾಡ್ಕೋಬೋದು. ಹಾಗೆ ಬೆಲ್ಲ ಕೂಡ ಹಾಕಿ ಮಾಡಿದರೆ ಅದು ಸ್ವೀಟ್ ಕಡುಬು ಆಗುತ್ತೆ. ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದು ಜಸ್ಟ್ ಇವಾಗ ನಾವು ಡಿನ್ನರಿ ಮಾಡ್ಕೊಂಡಿದ್ದು, ಹಾಗಾಗಿ ನಾವು ಇಷ್ಟೇ ಇದೆ ಸಿಂಪಲಾಗಿ ಮಾಡ್ಕೊತಿದ್ದೀವಿ. ನೀವು ಇಲ್ಲಿ ಕಾಯಿ ತುರಿ ಹಾಕಿದರೆ ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಬೆಲ್ಲ ಹಾಕಿದಾಗ ಏಲಕ್ಕಿ ಪೌಡ್ರ್ ಹಾಕಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಟೇಸ್ಟ್ ಕೂಡ ಮಕ್ಕಳು ಹಾಗೆ ತಿಂತಾರೆ, ತುಪ್ಪ ಹಾಕ್ಕೊಂಡೆಲ್ಲ. ಅದು ಇನ್ನೊಂದು ಸತಿ ಮಾಡಿ ತೋರಿಸ್ತೀನಿ. ಬಟ್ ಇದು ನೋಡಿ, ಸಿಂಪಲ್ ಆಗಿದೆ, ಟ್ರೆಡಿಷ್ನಲ್ ರೆಸಿಪಿ ಇವೆಲ್ಲ. ಇವಾಗಿನ ಜನ್ರೇಷನ್ ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ. ಅಂದರೆ ಮಾಡೋದು ಸ್ವಲ್ಪ ಲೆಂದಿ ಆಗುತ್ತೆ, ಇಲ್ಲ ಏನೋ ನಮಗೆಲ್ಲ ಸ್ವಲ್ಪ ಫ್ಯಾನ್ಸಿ ಬೇಕು ಅಂತೇಳಿ ಫ್ಯಾನ್ಸಿ ಸೈಡ್ ಹೋಗ್ಬಿಟ್ಟಿದ್ದೀವಿ. ಟ್ರೆಡಿಷ್ನಲ್ ಫುಡ್ಸ್ಗೆಲ್ಲ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಈ ಥರದ್ದೆಲ್ಲ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬಾ ಒಳ್ಳೆಯದಾಗತ್ತೆ. ನೋಡಿ, ರವೆ ನಾನು ನಿಮ್ಗೆ ಕ್ವಾಂಟಿಟಿ ಹೇಳಿಲ್ಲ, ಅದು ಕಲಿಸ್ತಾನೆ ಗೊತ್ತಾಗುತ್ತೆ. ನೀರಿಗೆ ಎಷ್ಟು ಬೇಕೋ ಅಷ್ಟು ರವೆ ಮಾತ್ರ ಆ್ಯಡ್ ಮಾಡಿದರೆ ಆಯಿತು. ಹಾಗಾಗಿ ನಾನು ನಿಮಗೆ ಕ್ವಾಂಟಿಟಿ ಹೇಳ್ತಿಲ್ಲ ಇಲ್ಲಿ. ನೋಡಿ, ಅದು ಕೈಯಲ್ಲಿ ಹಿಂಗೆ ಎತ್ತಿದಾಗ ನೀಟಾಗಿ ಒಂದು ಉಂಡೆ ಥರ ಬರಬೇಕು. ಬಿಕಾಸ್ ನಾವು ಎಲೆ ಮೇಲೆ ಇಡಬೇಕಲ್ಲ, ಎಲೆ ಮೇಲೆ ಇಟ್ಟು ಅದನ್ನ ಫೋಲ್ಡ್ ಮಾಡಬೇಕು. ತುಂಬ ಲಿಕ್ವಿಡ್ ಆಗಿದ್ದರೆ ಅದ್ರದ್ದು ಅಂಶ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ, ಉಪ್ಪೆಲ್ಲ ಹೋಗ್ಬಿಡುತ್ತೆ, ಅದರಲ್ಲೇ ಸಪ್ಪೆ ಆಗುತ್ತೆ, ಮತ್ತು ಚೆನ್ನಾಗಿ ಕುಕ್ ಆಗಲ್ಲ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಅಮ್ಮನೂ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ತಿರಂತೆ, ಕನ್ಸಿಸ್ಟೆನ್ಸಿ ಸರಿ ಇದೆಯಲ್ಲ ಅನಿಸುತ್ತೆ, ಅವ್ರು ಚೆಕ್ ಮಾಡ್ತಿದ್ದಾರೆ. ಇಷ್ಟೇ ನೋಡಿ, ಅಲ್ಲೊಂಚೂರು ನೀರಿಲ್ಲ, ಮತ್ತು ಹಂಗಂತ ಗಟ್ಟಿ ಕೂಡ ಇಲ್ಲ ಅದು. ಇವಾಗ ಇದನ್ನು ಸ್ವಲ್ಪ ಸೋಕಾಗಲಿ ಅದು ರವೆ, ಅಲ್ಲಿ ತನಕ ಬಿಟ್ಟು ಬಾಳೆ ಎಲೆನ ಬಾಡಿಸ್ಕೊಳ್ಳೋಣ. ಬಾಳೆ ಎಲೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ರಿ, ಹುಳಗಿಳ ಏನಾರು ಇದ್ದರೆ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇದು ನಮ್ಮ ಹಿಂದ್ಗಡೆ ತೋಟದಲ್ಲೇ ಚಿಕ್ಕ ಪುಟ್ಟ ತೋಟ ಇದೆ, ಅದರಿಂದ ತೊಗೊಂಡಿದ್ದೀವಿ ನಾವು. ನೋಡಿ, ಈ ಥರ ಬಾಳೆ ಎಲೆ ಬಾಡಿಸೋದ್ರಿಂದ ನಾವು ಅದು ಫೋಲ್ಡ್ ಮಾಡಿದಾಗ ಎಲೆ ಕಟ್ಟಾಗಲ್ಲ. ಅದೊಂದೇ ರೀಸನಿಗೆ ಈ ಥರ ಮಾಡ್ಕೋತಾರೆ. ಡೈರೆಕ್ಟಾಗಿ ನಾವು ಮಾಡೋಕ್ಕೆ ಹೋದರೆ ಎಲೆ ಕಟ್ಟಾಗ್ಬಿಡುತ್ತೆ, ಮತ್ತು ನೀರೆಲ್ಲ ಸೋರ್ಕೊಂಡು ಹೋಗ್ಬಿಡುತ್ತೆ, ಅವಾಗೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು. ನೋಡಿ, ಇದು ಅದು ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗ್ತಿದೆ. ನೋಡಿ, ಬಾಳೆ ಎಲೆ ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಿಬಿಡಿ, ಅದರಲ್ಲಿ ಊಟ ಮಾಡಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗ ಮೊದಲಿನ ಥರ ಎಲ್ಲ ಸಿಗೋಲ್ಲ ನಮಗೆ. ಅದಕ್ಕೆ ಹಿಂದ್ಗಡೆ ಸ್ವಲ್ಪ ಸ್ಪೇಸ್ ಏನಾದರೂ ಇತ್ತು ಅಂದರೆ ಒಂದು ಗಿಡ ಹಾಕಿದರೂ ಸಾಕು, ತುಂಬ ಗಿಡ ಆಗುತ್ತೆ. ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು. ಈ ಥರದೆಲ್ಲ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ, ಬಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡಿ, ಈ ಥರದ್ದು ಒಂದು ದೊಡ್ಡ ಏನಂತಾರೆ ಗೊತ್ತಿಲ್ಲ ನನಗೆ, ಅದ್ರ ಹೆಸರು ಅಮ್ಮ ತಂದು ಕೊಟ್ಟಿದ್ದು. ಬಟ್ ಕಡುಬೆಲ್ಲ ಅದರಲ್ಲೇ ಮಾಡ್ತೀವಿ ನಾವು ಯೂಶ್ವಲಿ. ಅಮ್ಮ ಬರ್ತಿರ್ತಾರಲ್ಲ, ಹಾಗಾಗಿ ಅಮ್ಮ ಹತ್ರ ಮಾಡಿಸೋದು. ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ. 2 ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಒಂದು ಸತಿ ಟ್ರೈ ಮಾಡಿ. ನಮ್ಮ ಮಲೆನಾಡು ಸೈಡೆಲ್ಲ ತುಂಬ ಮಾಡ್ತಾರೆ. ನಮ್ಗೆ ಈ ಕಡೆಯವ್ರಿಗೆಲ್ಲ ಸ್ವಲ್ಪ ಕಮ್ಮಿ ಇದು. ಎಲೆ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಿಟ್ಟು ಕಲಿಸಿದ್ವಲ್ಲ, ಒಂದು 10 ಮಿನಿಟ್ಸ್ ಬಿಟ್ಟರೆ ಅದು ನೀಟಾಗಿ ಸೋಕಾಗಿರುತ್ತೆ ರವೆ. ಮತ್ತು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಿಲ್ಲ ನಾವು. ನೋಡಿ, ಅಲ್ಲಿ ಇಟ್ಟಾಗ ಗೊತ್ತಾಗುತ್ತೆ ನಿಮಗೆ, ಒಂಚೂರು ಲಿಕ್ವಿಡ್ ಇಲ್ಲ, ಹಾಗಂತ ತುಂಬ ಗಟ್ಟಿನೂ ಇಲ್ಲ. ಹಿಟ್ಟು ನೀಟಾಗಿ ಎಲೆಗೆ ಫೋಲ್ಡ್ ಮಾಡಿ ಆ ಸ್ಟೀಮ್ ಮಾಡೋದಷ್ಟೇ, ಇನ್ನೇನೂ ಇಲ್ಲ. ಇವಾಗ ಪ್ರೋಸೆಸ್ಸು ಈಸಿ ಇದೆ.
ಒಂದ್ಸತಿ ಟ್ರೈ ಮಾಡಿ. ನೋಡೋಕೆ ನಮ್ಗೆ ಲೆಂತಿ ಅನಿಸ್ತಿರುತ್ತೆ ಅಷ್ಟೇ, ಬಟ್ ಈಸಿ ಇದೆ, ಆ್ಯಕ್ಚುಲಿ ಈಸಿ ಇದೆ. ಬೇರೆ ಮಾಡೋದಕ್ಕಿಂತ ತುಂಬ ಈಸಿ ಇದೆ. 1-2 ಡೇಸ್ಗೆಲ್ಲ ಆರಾಮಾಗಿ ಇಟ್ಕೊಂಡು ಮಾಡ್ಬೋದು. ಇದು ಇನ್ನೊಂದು ಥರ ಅಮ್ಮ ನೋಡಿ, ಇದು 2 ಎಲೆ ಇಟ್ಟರು. ಅಲ್ಲಿ ಫಸ್ಟು 1 ಎಲೆ ಇಟ್ಕೊಂಡು ಮಾಡಿದರು, ಇದನ್ನು 2 ಎಲೆ ಅಂದರೆ ಮಿಡಲ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ 2 ಎಲೆ ಇಟ್ಟು ಮಾಡ್ತಿದ್ದಾರೆ. ಎಲೆ ಚಿಕ್ಕದಾಗಿರೋದ್ರಿಂದ ಕೂಡ ನೋಡ್ಕೊಳ್ಳಿ. ಇದನ್ನ ಎಲೆ ಎಲ್ಲರೂ ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಿಬಿಡಿ. ಈಗ ಹಬ್ಬಕ್ಕೆಲ್ಲ ತಂದಿಡ್ತಾರಲ್ವ, ಅವಾಗ ಏನಾದ್ರು ವೇಸ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಈ ಥರದ್ದು ಮಾಡಿದರೆ ಒಂದು ಸ್ವಲ್ಪ ಮಕ್ಳಿಗೂ ಹೊಸದಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ಟೇಸ್ಟ್ ವೈಸಲ್ಲಾಗಲಿ. ಇದಕ್ಕೆ ನಾರ್ಮಲ್ ಕಾಯಿ ಚಟ್ನಿ ಜೊತೆನೂ ತೊಗೋತಾರೆ, ಇಲ್ಲಾಂದರೆ ಹೆಸರು ಕಾಳ್ದು ಸಾಂಬಾರು ಜೊತೆ, ಇಲ್ಲ ಚಿಕನ್ ಜೊತೆ, ಚಿಕನ್ ಸಾಂಬಾರು, ಮಟನ್ ಯಾರು ಇದ್ದರೆ ನಾನ್ ವೆಜ್ ಜೊತೆನೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇದು ಆ್ಯಕ್ಚುಲಿ ಇದೆಲ್ಲ ಮಾಡಿ ಕೊಡೋದ್ರಿಂದ ನಮ್ಮ ಟ್ರೆಡಿಷ್ನಲಾಗಿ ಬಂದಿರೋ ಫುಡ್ಸ್ ಎಲ್ಲ ನೆಕ್ಸ್ಟ್ ಜನ್ರೇಷನಿಗೆ ಕೂಡ ಹೋಗುತ್ತೆ. ಆದಷ್ಟು ಯಾರಾದ್ರು ಹಿರಿಯರು ಇದ್ದರೆ ಅವರಿಂದ ಏನೇನು ಟ್ರೆಡಿಷ್ನಲಾಗಿ ಏನೇನು ರೆಸಿಪಿ ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಟ್ರೈ ಮಾಡ್ಕೊಂಡು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನ ಹೇಳ್ಕೊಡೋಣ ಅಂತ ಹೇಳ್ತಾ ಬನ್ನಿ. ಈಗ ಆಲ್ರೆಡಿ ಕುಕ್ ಆಗಿದೆ ನೋಡಿ, ಎಲೆ ಕಲರ್ ಫುಲ್ ಚೇಂಜ್ ಆಗಿದೆ. ನಾವಲ್ಲಿ ಅಕ್ಕಿ ಹಾಕಿರ್ತೀವಿ, ಬಿಕಾಸ್ ಅದು ಗೊತ್ತಾಗಬೇಕು, ಅಕ್ಕಿ ಅನ್ನ ಆಯಿತು ಅಂದರೆ ಆಗಿದೆ ಅಂತ ಅರ್ಥ ಅಷ್ಟೇ. ನೋಡಿ ಇವಾಗ ಫುಲ್ ಕಂಪ್ಲೀಟಾಗಿ ಆಗಿದೆ. ಅದು ಕೂಲ್ ಆದಮೇಲೆ ಸ್ವಲ್ಪ ತೋರಿಸ್ತೀನಿ ನೋಡಿ ಅದು ಹೇಗೆ ಬಂದಿದೆ ಅಂಥೇಳ್ಬಿಟ್ಟು. ತುಂಬ ಚೆನ್ನಾಗತ್ತೆ ಟೇಸ್ಟ್ ವೈಸ್ ಮಾತ್ರ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಈ ಥರದ್ದು ಟ್ರೆಡಿಷ್ನಲ್ ಫುಡ್ಸ್ ಎಲ್ಲ, ಹಳ್ಳಿಯೆಲ್ಲ ಮಾಡುವಂಥ ಐಟಮ್ಗಳೆಲ್ಲ ತುಂಬ ಇಷ್ಟ. ಹಾಗಾಗಿ ಈ ಥರ ಸ್ವಲ್ಪ ನಾನು ನೋಡ್ತಾ ಇರ್ತೀನಿ, ಮಾಡಿಸ್ಕೋತೀನಿ ಕೂಡ. ನಂಗೆ ತುಂಬ ಇಷ್ಟ ಹಳ್ಳಿ ಸೈಡಿನ ಫುಡ್ಡೆಲ್ಲ. ಇದು ನಮ್ಮ ಮಲೆನಾಡು ಸೈಡಲ್ಲಿ ಮಾಡ್ತಾರೆ, ನಿಮಗೂ ತೋರಿಸೋಣ ಅಂತ ನೋಡಿ. ಸಖತ್ ಸಿಂಪಲ್ ಆಗಿದೆ, ಈಸಿ ಕೂಡ ಇದೆ. ಒಂದು ಸತಿ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ ಎಲ್ಲ ತುಂಬ ಏನು ಫ್ಯಾನ್ಸಿ ಇಲ್ಲ, ಹೋಗಿ ತರಬೇಕು ಅದು ಇದು ಏನಾರು ಎಲ್ಲ ಮೇಲೆ ಇರುತ್ತೆ, ಆರಾಮ ಮಾಡ್ಕೊಬೋದು. ಎಂಜಾಯ್ ಮಾಡಿ ಫುಡ್ನ. ಹೇಗೆ ಬಂತು ಅಂತ ಹೇಳಿ. ಟ್ರೈ ಮಾಡಿದರೆ ಇಲ್ಲ ಮಾಡಿರೋರು ಬೇರೆ ಥರ ಏನಾರು ಇದ್ದರೆ ಅದು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.